ರೀ ಆಯಿತಾ? ಈರುಳ್ಳಿ ಕಟ್ ಮಾಡಿಕೊಡ್ತೀರ? ಏನೋ ಗಿಫ್ಟ್ ತಗೊಬಂದಿದ್ದೀರಲ್ಲ, ಅಂದರೆ ಇಲ್ಲಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀರಾ? ಏನು ಗಿಫ್ಟ್ ಅಂದರೆ ಕಾಚಾಬಾಡಿನ? ಇಲ್ಲ ಅಂದರೆ ಅದನ್ನು ಕಾಚಾಬಾಡಿ ಅಂದ್ಬಿಟ್ಟು ನೋಡಲಿ ಇಲ್ಲೇ ಫೋಸ್ಟ್ ಯಾಕೆ ಬಂದ್ಬಿಟ್ಟೈತಲ್ಲ, ಅಂದರೆ ಅದಕ್ಕೆ ಎದ್ರುಕೊಬಿಟ್ರೆ ನಾನು ಕಾಚಾಬಾಡಿ ಏನೋ ತಂದ್ಬಿಟ್ಟೈತೆ ಅಪ್ಪ ಅಂದ್ಕೊಂಡ್ವಿ. ನೋಡಿಲಿ ಕರೆಕ್ಟಾಗೆ ಒಂದು ಹುಡುಗಿನೂ ಇದ್ದಾಳೆ ಕಾಚಾಬಾಡಿ ಹಾಕೊಂಡು. ಮೊಟ್ಟೆ ಅಂಗಡಿ ಮೊಟ್ಟೆ ಕೊಟ್ಟಿರೋದು ತಗೊಳ್ಳಿ ರೀ. ಇದು ಗಿಫ್ಟಾ ರೀ? ಏನಾದರೂ ಸಿಟಿಗೆ ಹೋದರೆ ಗಿಫ್ಟ್ ತೊಗೊಬರೋಣ ಹೆಂಡ್ತಿಗೆ ಅಂತ ಒಂದೇನಾದರೂ ಹೂವನೋ ಒಂದೇನಾದ್ರು ತೊಗೊಬರ್ತೀರ ಅಂತ ಏನಾದ್ರು ತಗೋ ಆಸೆಗಿದ್ರೆ ರೀ. ಇದನ್ನೇನಂದ್ರೆ ಮೊಟ್ಟೆ ಅಂತ ಇದೆಯಾ ರೀ? ತೆಗೆದು ತೋರಿಸಿ, ನಂಗೆ ಯಾಕೋ ಡೌಟು. ಇದು ಒಳ್ಳೆ ಕಾಚಾಬಾಡಿ ಇದ್ದಂಗೆ ಐತೆ, ಕಾಚಾಬಾಡಿನ ಅಂತ. ಇದು ಫೋಸ್ಟ್ ನೋಡ್ಬಿಟ್ಟು ಎಲ್ಲೋ ಕಾಚಾಬಾಡಿನ ಅಂದ್ಕೊಂಡು ಎದ್ರುಕೊಬಿಟ್ವಿ ಗೊತ್ತಾ? ಎಲ್ಲೋ ಕಾಚಾಬಾಡಿ ತಂದ್ಬಿಟ್ಟಿದೆ ಸಸ್ಪೆನ್ಸ್ ಆಗಿ ಅಂತ. ಯಾಕ್ರಿ, ಎಷ್ಟೋ ಜನ ಗಂಡದಿರು ಅವ್ರ ಹೆಂಡ್ತಿದಿರಿಗೆ ಕಾಚಾಬಾಡಿ ತನಕ ಬಂದು ಕೊಡಲ್ವಾ? ಅದಕ್ಕೆ ಕೇಳಿದೆ ಅಪ್ಪ. ಅಯ್ಯೋ, ನೀವು ಯಾವಾಗಲೂ ತಂದ್ಕೊಂಡಿಲ್ವ? ಇದೇನೋ ಹೊಸ್ದಾಗಿ ತರೋ ಥರ ರೀ. ಮೊಟ್ಟೆ ಎಷ್ಟು ರೀ? 24 ಮೊಟ್ಟೆ. ಸರಿ, ಎಷ್ಟು ರೀ ಇವಾಗ? ರೇಟ್ ಏನಾದ್ರು ಕಮ್ಮಿ ಆಗೈತಾ ಜಾಸ್ತಿ ಆಗೈತಾ? 10 ರೂಪಾಯಿ ಜಾಸ್ತಿ ಆಗಿದೆ. 10 ರೂಪಾಯಿ ಜಾಸ್ತಿ ಆಗೈತಾ? ಏನೋ ಹೊಸ್ದಾಗೆ ಏನಂದರೆ ಇದು ರೈಟ್ ಗೇಟ್ ಇಳಿಸ್ತಾರೇನೋ ಹೊಸ್ದಾಗೆ. ಯಾರಾಗಿದ್ದಾರೆ? ಸಿದ್ದರಾಮಯ್ಯ ಬದಲು DK ಶಿವಕುಮಾರ್ ಅವ್ರು ಆಗಿದ್ದಾರಲ್ವಾ? ಏನಾರು ಹೊಸ್ದಾಗಿ ಜಾರಿ ತಂದಿರ್ತಾರೆ. ರೈಟ್ ಎಲ್ಲ ಇದು ಕಮ್ಮಿ ಮಾಡಿಕೊಡ್ತಾರೆ ಅಂತ ನೋಡ್ತಾ ಇದ್ದೆ ರೀ. ರೇಟ್ಗಳು ಕಮ್ಮಿ ಆಗೋದು ಯಾವಾಗ ಕಮ್ಮಿ ಆಗುತ್ತೆ ಗೊತ್ತಿಲ್ಲ. ಪೆಟ್ರೋಲ್ ದರ, ಡೀಸೆಲ್ ದರ ಇಳಿಕೆ ಆದಾಗ ಮಾತ್ರ ಕಮ್ಮಿ ಆಗುತ್ತೆ. ಅದು ಬಂದ್ಬಿಟ್ಟು ದಿನನಿತ್ಯ ಏರ್ಸ್ಕೊಂಡು ಹೋದ್ರೆ ಯಾವ ಗೌರ್ಮೆಂಟ್ ಬಂದ್ರೂ ಕಮ್ಮಿ ಆಗಲ್ವಾ? ಕಮ್ಮಿ ಆಗಲ್ಲ. ನಾನು ಅಂದ್ಕೊಂಡೆ ರೀ ಎಲ್ಲ ರೇಟ್ ಕಮ್ಮಿ ಮಾಡಿಕೊಡ್ತಾರೇನೋ, ನಮಗೂ ಒಂದು ಸ್ವಲ್ಪ ಸಹಾಯ ಮಾಡ್ತಾರೇನೋ ಅಂದ್ಕೊಂಡೆ ರೀ. ಏನು ರೀ ಮತ್ತೆ 10 ರೂಪಾಯಿ ಜಾಸ್ತಿ ಅನ್ಕೊಂಡೆ. 2 ಸಂಬಳ ಕೊಡ್ತಾರಂತ. ಈ ತಿಂಗಳು 2 ಸಂಬಳ ಕೊಡ್ತಾರಾ ಅನ್ಕೊಂಡೆ. ನೋಡಿದ್ರೆ ಅವರೇ ಬಂದ್ಬಿಟ್ಟು 10 ಸಾವಿರ ಹಿಡ್ಕೊಂಡು ತಗೊಟ್ಟವ್ರು. ಅತಿ ಆಸೆ ಏನಂತಾರೆ? ಮತಿ ಕೇಡ. ಅತಿ ಆಸೆ ಮತಿ ಕೇಡ ಥರ ಆಯಿತು. ಆಮೇಲೆ ಆಸೆ ದೋಸೆ ಅಸ್ಕು ಹಪ್ಪಳ ವಡೆ. ಯಾಕಂದ್ರೆ ಅತಿ ಆಸೆ ರೀ. ಸರಿ, ಬಾಯ್ ಬಾಯ್ ಹೇಳಿರಿ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ. ಸರಿ ವೀಕ್ಷಕರೇ, ನಾನೇನೋ ಆಸೆ ಪಟ್ಕೊಂಡೆ, ಅವರೇನೋ